ಚಳ್ಳಕೆರೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ನೇಕಾರ ಸಮುದಾಯದ ಒಕ್ಕೂಟದ ಆಶ್ರಯದಲ್ಲಿ ನಡೆದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ದೇವರ ದಾಸಿಮಯ್ಯನವರ ಜಯಂತಿ ಆಚರಣೆ ಮಾಡಲಾಯಿತು. ಈ ಆಚರಣೆಯಲ್ಲಿ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಜಯಂತಿ ಆಚರಣೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಮುನಿವೆಂಕಟಪ್ಪ ಮಾತನಾಡಿ, ದೇವರ ದಾಸಿಮಯ್ಯನವರು ಭಕ್ತಿ ಮಾರ್ಗದಿಂದ ಹಾಗೂ ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ಹಾಗೂ ಎಲ್ಲ ಸಮುದಾಯದ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಕ್ರಾಂತಿ ಮಾಡಿದ ದೇವರ ದಾಸಿಮಯ್ಯನವರ ವಚನಗಳು ಸಮಾಜದ ಮೂಲಕ ಸಮಾಜ ಪರಿವರ್ತನೆಗೆ ದಾರಿದೀಪವಾಗಿದ್ದವು ಎಂದು ಮುನಿವೆಂಕಟಪ್ಪ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ನೇಕಾರರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಜೈರಾಮಪ್ಪ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ನೇಕಾರ ಸಮುದಾಯದ ಮುಖಂಡರು ಇತರರು ಇದ್ದರು. 12ನೇ ಶತಮಾನದಲ್ಲಿ ವಚನ ಕ್ರಾಂತಿ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಅವರು ಆಡು ಭಾಷೆಯಲ್ಲಿ ವಚನಗಳನ್ನು ರಚಿಸಿ ಸಮಾಜವನ್ನು ತಿದ್ದತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ದೇವರ ದಾಸಿಮಯ್ಯನವರು. ಅವರ ವಚನಗಳಲ್ಲಿ ಮುಖ್ಯವಾಗಿ ವೈಚಾರಿಕತೆ ಇರ್ತಾ ಇತ್ತು, ಭಕ್ತಿ ಇರ್ತಾ ಇತ್ತು, ಜೊತೆಗೆ ಸಮಾಜದ ಹಕ್ಕುಡೊಂಗುಗಳನ್ನು ತಿದ್ದೋದಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಹೇಗೆ ಮಾಡ್ತಕ್ಕಂಥ ಒಂದು ವಿಚಾರ ಕೂಡ ಅವರ ವಚನಗಳಲ್ಲಿ ಇರ್ತಾ ಇತ್ತು. ಈ 3 ಅಂಶಗಳ ಆಧಾರದ ಮೇಲೆ ಅವರು ವಚನಗಳನ್ನು ರಚಿಸಿದ್ದಾರೆ. ಮುಂದೆಯೂ ಕೂಡ ಅವರ ವಚನಗಳು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿಯವರೆಗೆ ಪಠ್ಯಗಳಲ್ಲಿ ಅದನ್ನು ಸೇರ್ಪಡೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಭ್ಯಾಸ ಮಾಡಲಿಕ್ಕೂ ಸಹ ಅದನ್ನು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ. ನೇಕಾರ ಜನಾಂಗದಲ್ಲಿ ಜನಿಸಿರ್ತಕ್ಕಂಥ ದಾಸಿಮಯ್ಯನವರು ತಮ್ಮದೇ ಆದ ರೀತಿಯಲ್ಲಿ ಈ ರೀತಿ ವಚನಗಳನ್ನು ರಚನೆಯನ್ನು ಮಾಡಿ ಸಮಾಜವನ್ನು ತಿದ್ದಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಭಕ್ತಿಯ ಬಗ್ಗೆ ರಚಿಸತಕ್ಕಂಥ ಒಂದು ವಚನವನ್ನು ಉದಾಹರಣೆಯಾಗಿ ಹೇಳೋದಾದ್ರೆ, ಹರ ತನ್ನ ಭಕ್ತರನ್ನ ತಿರಿಯುವಂತೆ ಮಾಡ್ತಾರೆ. ಈಗೆಲ್ಲ ನಾವು ನೋಡಿದ್ದೀವಿ, ಸಾಕಷ್ಟು ಆಡಳಿತದಲ್ಲೆಲ್ಲ ಹೇಳ್ತೀವಿ, ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ, ಕಷ್ಟ ಬಂದಾಗ ಸಂಕಟ ಬಂದಾಗ ಯಾವಾಗ ಬರ್ತೈತೆ ಅವಾಗ ದೇವರನ್ನ ನೆನೆಸ್ಕೊಳ್ತೀವಿ. ಅದು ಸರ್ವೇ ಸಾಮಾನ್ಯ. ಕೆಲವರು ಹೋಗ್ತಾರೆ, ಕೆಲವರು ಒಪ್ಪೋದಿಲ್ಲ. ನಾವಾದರೂ ಅಷ್ಟೇ, ನಮಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ದೇವರನ್ನ ಇಲ್ಲ, ನಮಗೆ ಯಾರು ಸಹಾಯ ಮಾಡ್ತಾರೆ ಅವರನ್ನ ನೆನೆಸ್ಕೊಳ್ತೇವೆ. ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಚಿಂತನೆಯೂ ಮಾಡಲ್ಲ, ನೆನಪು ಮಾಡ್ಕೊಂಡು ಇರುವಂತೆ ಮಾಡ್ತಾರೆ. ಜೊತೆಗೆ ಚಿನ್ನದಂತೆ ಮಾಡ್ತಾನೆ. ಚಿನ್ನವನ್ನ ಹೇಗೆ ಒಬ್ಬ ಮಾಡಿ ಆಮೇಲೆ ಅವರು ವೈಯಕ್ತಿಕವಾಗಿ ಅಲ್ಲಲ್ಲಿ ಆಚರಣೆಯನ್ನು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ. ಅದೇ ರೀತಿಯಾಗಿ ನಾವು ಸಹಿತವಾಗಿ ದೇವರ ದಾಸಿಮಯ್ಯ ಜಯಂತಿಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ದೇವರ ದಾಸಿಮಯ್ಯ ಈತನ ಕಾಲ ಇಷ್ಟಪ್ಪ ಅಂದರೆ ಕ್ರಿಸ್ತಶಕ 1008ರಲ್ಲಿ ಅವರ ಪುಸ್ತಕ, 1052ರಲ್ಲಿ ಅವರು ಸಾಯ್ತಕ್ಕಂಥದ್ದು ಅಂತ ಆನೇಕಲ್ ಕೃಷ್ಣಮೂರ್ತಿ ಕಾಟಿ ಅಂತಕ್ಕಂಥ ಒಂದು ಪ್ರಬಂಧದಲ್ಲಿ ಅವರು ತಿಳಿಸಿದ್ದಾರೆ. ಇನ್ನು ಪಿ ದೇಸಾಯಿರವರು ಬೇರೆ 1047ರಲ್ಲಿ ಅವರು ಹುಟ್ಟಿದ್ದಾರೆ, 1017ರಲ್ಲಿ ಹುಟ್ಟಿದ್ದಾರೆ, 1067ರಲ್ಲಿ ಅವರು ಸಿಕ್ಕಿದ್ದಾರೆ ಅಂತ ಪಿ ದೇಸಾಯಿರವರು ಹೇಳ್ತಾರೆ. ಆದರೆ ಅವರ ಹುಟ್ಟು ಮತ್ತು ಸಾವಿನ ಬಗ್ಗೆ ಒಂದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಬಂದಿಲ್ಲ. ಇಲ್ಲಿ 6 ಜನ ಅರ್ಥಶಾಸ್ತ್ರ, 6 ಜನ ಇತಿಹಾಸದಲ್ಲಿ ಚರ್ಚೆಗೆ ಕುಳಿತರೆ 7 ಅಭಿಪ್ರಾಯಗಳಿರ್ತದೆ. ಹಂಗೆ ಒಬ್ಬ ಸಂತನ ಶರಣರ ಹುಟ್ಟಿನ ಬಗ್ಗೆ ನಾವು ಕೇಳಬೇಕಂದ್ರೆ ಒಬ್ಬೊಬ್ಬರದೇ ಒಂದೊಂದು ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಕಾಣ್ತೀವಿ. ದೇವರ ದಾಸಿಮಯ್ಯ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ, ಕಿತ್ತು ತಿಂತಕ್ಕಂಥ ಒಂದು ಬಡತನ. ಅವರ ವೃತ್ತಿ ನೇಕಾರಿಕ ವೃತ್ತಿ. ಆ ನೇಕಾರಿಕ ವೃತ್ತಿಯನ್ನು ಮಾಡಿಕೊಂಡು ಸೀರೆ ನೇಯ್ದು ಅದನ್ನು ಮಾರಾಟ ಮಾಡಿ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ಅವರು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ವೃತ್ತಿಯಾಗಿರ್ತಕ್ಕಂಥ ಅಂತ ಒಂದು ವೃತ್ತಿ ನೇಕಾರಿಕ. ಯಾವಾಗಲೂ ಸಹಿತವಾಗಿ ಪ್ರತಿಭೆ ಗುಡಿಸಲು ಇರುತ್ತೆ, ಅದು ಅರಮನೆಯಲ್ಲೇ ಆಗುತ್ತೆ. ಗುಡಿಸದಲ್ಲಿ ಹುಟ್ಟಿ ಅರಮನೆಯಲ್ಲೇ ಆಗುತ್ತೆ. ಉದಾಹರಣೆಗೆ ಅಬ್ರಹಾಂ ಲಿಂಕನ್, ಅವರು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷ. ಬಡತನದಲ್ಲಿ ಹುಟ್ಟಿದ ಒಂದು ಊಟ ಮಾಡಿದ್ರೆ 3 ಊಟ ಸೇರಿದೆ. ಅಂತಹ ಅಮೆರಿಕದ ಅಧ್ಯಕ್ಷನಾಗಿ ಶ್ವೇತಭವನದಲ್ಲಿ ತನ್ನ ಕೊನೆಯ ಅಂತ್ಯವನ್ನು ಮಾಡಿದರು. ಅದೇ ರೀತಿಯಾಗಿ ಅಬ್ದುಲ್ ಕಲಾಂ ಅವರು ಅಷ್ಟೇ ಬಡತನದಲ್ಲಿ ಹುಟ್ಟಿದರು, ಪೇಪರ್ ಮಾರಾಟ ಮಾಡ್ತಿದ್ರು. ನಂತರ ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಕೆಟ್ ಅನ್ನು ಮಾರ್ತಿದ್ರು.
ರಾಷ್ಟ್ರಪತಿ ಭವನದಲ್ಲಿ ನಂದಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಿತವಾಗಿ ಅವರೂ ಸಹಿತವಾಗಿ ಕಿತ್ತು ನಿಂತಕ್ಕಂಥ ಒಂದು ಬರ್ತದೆ. ತಾಯಿ ಒಂದೇ ಸೀರೆ ತಾಯಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದ್ ಕಡೆ ಕೂಡಿಸಿ ಹಾಗೆ ಒಂದ್ ಕಡೆ ಸೆರಗನ್ನು ತೋಳ್ಕೊಂಡು ಮತ್ತೆ ಹಿಂದುಳಿದಿರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಅಲ್ಲೇ ಸುತ್ತಿಕೊಂಡು ಸ್ನಾನ ಮಾಡತಕ್ಕಂಥ ಒಂದು ವ್ಯವಸ್ಥೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ತಾಯಿ ಕಳಿಸ್ತಾರೆ.